ಇವತ್ತು ನಾನು ಒಂದು ಕೇಳ್ತೀನಿ, ಆ ಐವನ್ ಡಿ ಸೋದರು ಇಷ್ಟು ಮಾಡಿ ಹಾಕಿದ್ರಲ್ಲ, ಐವನ್ ಡಿ ಸೋರಿಗೆ ಒಂದು ಈ ಪವರ್ ಟಿ ವಿ ಮುಖಾಂತರ ಒಂದು ನೆನಪಿಸ್ಕೊಳ್ಳಿ ಬಯಸ್ತೀನಿ. ಮಂಗಳೂರಿನಲ್ಲಿ ಒಂದು ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಅಂತೇಳಿ ರಸ್ತೆಯ ನಾಮಕರಣ ಆಗುವಾಗ ಆ ನಾಮಕರಣ ಮಾಡಬಾರ್ದು, ಎಲೋಶಿಯಸ್ ರಸ್ತೆ ಇಡಬೇಕು ಅಂತೇಳೋ ಕಾರಣ ಶಾಲೆ ಒಳಗಡೆ ಹೋಗಿ ರಸ್ತೆ ನಾಮಕರಣದ ಬಗ್ಗೆ 2,000 ಮಕ್ಕಳಿಗೆ ಹಿಡ್ಕೊಂಡು ರಸ್ತೆಯಲ್ಲಿ 3 ಗಂಟೆ ಪ್ರತಿಭಟನೆ ಮಾಡಿದ್ರಲ್ಲ ನೀವು. ಯೇಸುವಿಗೆ ಮಾತಾಡಿದಾಗ ನೀವು ಮಾಡೋದು ಪ್ರತಿಭಟನೆ ಬೇರೆ, ನಾನು ರಾಮನಿಗೆ ಮಾಡಿದಾಗ ನಾನು ಮಾಡೋದು ಬೇರೆ. ರಸ್ತೆ ನಾಮಕರಣಕ್ಕೆ ಶಾಲೆ ಮಕ್ಕಳಿಗೆ ಹೊರಗಡೆ ತಗೊಂಡು ಪ್ರತಿಭಟನೆ ಮಾಡಿದಲ್ಲ, ಆವಾಗ ಈ ಬುದ್ಧಿಜೀವಿಗಳು ಎಲ್ಲೋ ಹೋಗಿದ್ರು ನಾನು ಕೇಳ್ತೀನಿ. ನಾನು ಇಂಟರಪ್ಟ್ ಮಾಡ್ತೀನಿ. ಈ ಜನಸಾಮಾನ್ಯರಿಗೆ, ಮಂಗಳೂರಿನ ಜನಸಾಮಾನ್ಯರಿಗೆ ಇಲ್ಲದೆ ಇರುವಂತಹ ಈ ಹಿಂದೂ ಕ್ರಿಶ್ಚಿಯನ್ ಅಥವಾ ಹಿಂದೂ ಮುಸ್ಲಿಂ ಗಲಾಟೆ ಯಾಕೆ ಅಲ್ಲಿನ ರಾಜಕಾರಣಿಗಳ ಮನಸ್ಸಲ್ಲಿ ಇಷ್ಟೊಂದು ಇದು ಬೇರೂರು ಬಿಟ್ಟಿದೆ? ಯಾಕೆ ರಾಜಕಾರಣಿಗಳು ಇದನ್ನ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ? ಯಾಕೆ ರಾಜಕಾರಣಿಗಳು ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ? ನಂಗೆ ಗೊತ್ತಿಲ್ಲ, ಇದು ಬಿಜೆಪಿ ಅವ್ರು ಮಾಡ್ತಾರೋ, ಕ್ರಿಶ್ಚಿಯನ್ ಅಥವಾ ಕಾಂಗ್ರೆಸ್ ನಲ್ಲಿರುವಂತಹ ಕ್ರೈಸ್ತ ಬಾಂಧವರು ಮಾಡ್ತಾ ಇದ್ದಾರೋ, ಅಥವಾ ಯಾರು ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಯಾಕೆ ರಾಜಕಾರಣಿಗಳಿಂದ ಇದಾಗ್ತಾ ಇದೆ? ಕೆಲವಾರು ಕಡೆಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾ, ಭಾಳಷ್ಟು ಕಡೆಗಳಲ್ಲಿ ಎಲ್ಲ ಧರ್ಮದವರು ಭಾಜಪಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ವೋಟ್ ಹಾಕಿದ್ದು ಈ ಇತಿಹಾಸಗಳಿದೆ. ನಾನು ಒಂದು ಕೇಳೋದು, ನಮ್ಮ ಧರ್ಮಕ್ಕೆ ನಮ್ಮ ವ್ಯವಸ್ಥೆಗಳಿಗೆ ಅವಹೇಳನ ಆದಾಗ ಸಹಜವಾಗಿ ನಾವು ನಿಲ್ತೀವಿ, ಅವರಿಗೆಲ್ಲೋ ಒಂದು ಕಡೆ ಕಂಡಾಗ ಅವರು ನಿಲ್ತಾರೆ. ರಾಜಕಾರಣಗಳು ನಾವು ಧರ್ಮಾಧಾರಿತವಾಗಿ ರಾಜಕಾರಣ ಮಾಡಬೇಕು ಅಂತ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಆ ವ್ಯವಸ್ಥೆಗಳು ಇಲ್ಲಿದ್ದರೂ ಕೂಡ ನಮ್ಮ ಧರ್ಮಕ್ಕೆ ವಿರೋಧ ಆಗುವಂಥ ಸಂದರ್ಭ ಬಂದಾಗ ನಾವು ಎದ್ದು ನಿಲ್ಲಬೇಕಾದಂಥ ಪ್ರಸಂಗಗಳು, ಎದ್ದು ನಿಲ್ಲಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ನನ್ನದಕ್ಕೆ ನಾವು ಅವಹೇಳನ ಮಾಡಿಕೊಂಡು ನಾನು ಬದುಕಿ ಯಾವ ಪ್ರಯೋಜನ ಏನು? ಜನಗಳು ಆ ರೀತಿ ಮಾಡಿದಾಗ ನೀವು ಯಾರಾದ್ರೂ ಪಕ್ಷದವರಾಗಿರ್ಲಿ ಅಥವಾ ಯಾವುದಾದ್ರೂ ಸಮುದಾಯದ ರಾಜಕಾರಣಿಗಳಾಗಿರ್ಲಿ, ನೀವು ಹೋಗಿ ಅಥವಾ ಧರ್ಮದ ರಾಜಕಾರಣಿಗಳಾಗಿರ್ಲಿ, ನೀವು ಹೋಗಿ ಅವರಿಗೆ ಬುದ್ಧಿ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅಂಥದ್ರಲ್ಲಿ ರಾಜಕಾರಣಿಗಳ ನಡುವೆನೇ ಈ ರೀತಿ ಆಗಿಬಿಟ್ರೆ ಜನ ಯಾರ ಹತ್ರ ಹೋಗ್ಬೇಕು? ನಾನು ಒಂದು ಮಿನಿಟ್ ಹೇಳ್ತೀನಿ ಕೇಳಿ. ಸಹಜವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಕಳೆದ ಒಂದು 3-4 ದಿವಸದಲ್ಲಿ ಆದಂಥ ಘಟನೆಗಳು, ಇವತ್ತು ಹಿಂದೂ ದೇವಸ್ಥಾನಗಳಿಗೆ ಅನ್ಯ ಧರ್ಮವರನ್ನು ಟ್ರಸ್ಟಿ ಮಾಡುವಂಥ ವಿಚಾರ ಹೊರಟಿದೆ. ಮೇಡಮ್, ನನ್ನ ಧರ್ಮದಲ್ಲಿ ಟ್ರಸ್ಟಿಗಳು ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ಮಾಡಲಿ, ಬೇಜಾರಿಲ್ಲ ನನಗೆ. ಕಾಂಗ್ರೆಸ್ನಲ್ಲಿ ಹಿಂದೂರವರನ್ನು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನೀವು ಸೇರಿಸ್ಕೊಳ್ಳಿ, ಭಕ್ತೇಶ್ವರ ಮಾಡಿ, ಏನು ಬೇಕಾದ್ರೆ ಮಾಡಿ. ಇತರ ಧರ್ಮದವ್ರನ್ನು ಮಾಡ್ತಾರೆ ಅಂಥೇಳಿ ಆದರೆ ಮೇಡಮ್, ಅವರು ಈ ರೀತಿ ಕೆಲಸ ಮಾಡಿದಾಗ ನಾನು ಒಪ್ಕೊಳ್ಬೇಕು. ಅಲ್ಲ, ಅವ್ರು ಆ ರೀತಿ ಮಾಡಿದ್ರೆ ಬೇರೆ ಧರ್ಮದ, ಈಗ ಚರ್ಚಿಗೂ ಹಾಗಾದ್ರೆ ಬೇರೆಯವರು ಹಿಂದೂಗಳನ್ನು ಇವರು ಟ್ರಸ್ಟಿ ಮಾಡಬೇಕಾಗತ್ತೆ. ಮಾಡ್ಲಿಕ್ಕೆ ಒಪ್ತಾರ? ಅವರು ಮಾಡ್ಲಿಕ್ಕೆ ಒಪ್ತಾರಾ? ಮುಸಲ್ಮಾನರು ಒಪ್ತಾರಮ್ಮ? ಕ್ರೈಸ್ತರು ಒಪ್ತಾರ? ಹಾಗಿರುವಾಗ ನಾವು ಒಪ್ಕೊಳ್ಬೇಕಾ? ಇದನ್ನು ವಿರೋಧ ಮಾಡಿದರೆ ನಾನು ಕೋಮವಾದಿಯಾ? ಒಂದು, ತಲೆಬಾಗಿ ಬನ್ನಿ ಅಥವಾ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳುವಂಥದ್ದನ್ನು ನೀವು ನಿಮ್ಗೆ ಬೇಕಾದಾಗೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳುವಂಥ ರೀತಿಯಲ್ಲಿ ನೀವು ಮಾನಸಿಕವಾಗಿ ನೀವು ಒಂದು ರೀತಿಯ ಮಾನಸಿಕ, ಅದೇ ಪ್ರಶ್ನೆ, ಯಾವುದನ್ನ ಪ್ರಶ್ನಿಸಬೇಕು ಈಗ ಮಕ್ಕಳು? ಹೇಳ್ತೀನಿ ಕೇಳಿ. ಎಷ್ಟೋ ಒಂದು ವರ್ಷದ ಇತಿಹಾಸಗಳಿದ್ದದ್ದನ್ನು ತಿರುಚಿ ನೀವು ರಾಜಕೀಯವಾಗಿ ಲಾಭ ಪಡ್ಕೊಳ್ಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡಿದಾಗ ಅದರಲ್ಲಿ ದುಃಖ ಆಗುವಂಥ ವ್ಯವಸ್ಥೆ, ಸಮುದಾಯ, ಧರ್ಮ ಎದ್ದು ನಿಂತೇ ನಿಲ್ಲುತ್ತೆ. ನಾನು ಅದಕ್ಕಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನೀವು ರಾಜಕೀಯವಾಗಿಲ್ಲ. ಒಂದು ವಿಷಯ, CAI NRC ಬಗ್ಗೆ ತಪ್ಪು ಮಾಹಿತಿ ಕೊಟ್ಟು, ನಾನು ಒಂದೇ ಹೇಳ್ತೇನೆ, ತಪ್ಪು ಮಾಹಿತಿ ಕೊಟ್ಟು ಗಲಾಟೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಹಬ್ಬ ಹಾಕಿದರು. ಒಂದೇ ಒಂದು ದೇಶದಲ್ಲಿ ಹುಟ್ಟಿದಂಥ ಮುಸಲ್ಮಾನಿಗೆ ಈ ದೇಶದಿಂದ ಹೊರಗಡೆ ಆಗ್ತದೆ ಅಂತ ಹೇಳುವಂಥದ್ದು ಆ ಪುಸ್ತಕದಲ್ಲಿ ಅಲ್ಲಿರುವಂಥ IAS ಅಧಿಕಾರಿಯಿಂದ ಹಿಡಿದು ಒಂದು ಮುಸಲ್ಮಾನನಿಂದ ಹಿಡಿದು ಯಾರಾದರೂ ಒಬ್ಬರು ತೋರಿಸ್ಕೊಳ್ಳಿ. ಪಾಕಿಸ್ತಾನದಲ್ಲಿರುವಂಥ ಅಲ್ಪಸಂಖ್ಯಾತರು ಯಾರಂದರೆ ಅಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು, ಅಲ್ಲಿ ಅವರನ್ನು ಹೊರಗಡೆ ಹಾಕಿದರೆ ಇಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳುವಂಥದ್ದು ಎಲ್ಲೋ ಒಂದು ದಾಖಲೆಯಲ್ಲಿ ಇರ್ಬೋದು. ಇಲ್ಲಿರುವಂಥ ಮುಸಲ್ಮಾನನಿಗೆ ನಾವು ಹೊರಗಡೆ ಹಾಕ್ತೀವಿ ಅಂತೇಳಿ ಒಂದು ಪುಸ್ತಕದಲ್ಲಿ ತೋರಿಸಿ, ಅದನ್ನು ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಮಂಗಳೂರಿನಲ್ಲಿ 2 ಎನ್ಕೌಂಟರ್ ಆಯಿತು, ಇಷ್ಟೊಂದು ಗಲಾಟೆ ಆಯಿತು. ರಾಜಕಾರಣದ ಲಾಭ ಪಡ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ನವರು ಇದನ್ನು ಎತ್ತಿ ಕಟ್ಟಿದಾಗ ಇದನ್ನು ಸರಿಯಾಗಿ ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳೋದು ಒಂದು ಭಾಗ ನಮ್ಮಂಥವ್ರದ್ದು. ಆದರೆ ಇದೇ ರೀತಿಯಲ್ಲಿ ನಮ್ಮ ದೇವರುಗಳಿಗೆ ಅವಹೇಳನ ಮಾಡ್ತಾರೆ, ಚಪ್ಪಲಲ್ಲಿ ನಮ್ಮ ದೇವರನ್ನು ಬಿಡಿಸ್ತಾರೆ, ನಮ್ಮ ದೇವರ ನಗ್ನ ಚಿತ್ರವನ್ನು ಹಾಕ್ತಾರೆ. ನಾವು ಹೇಗಮ್ಮ ಸುಮ್ಮನೆ ಕೂತ್ಕೊಂಡು